ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ನಾನು ರವೆ ಮತ್ತು ಬೆಲ್ಲದಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ಇದೊಂದು 15-20 ನಿಮಿಷ ಒಳಗಡೆ ಮಾಡ್ಕೊಳ್ಬೋದು. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು ಅರ್ಧ ಕಪ್ನಷ್ಟು ರವೆಯಲ್ಲಿ ಸ್ವೀಟ್ ಮಾಡ್ತಾ ಇರೋದು. ಅದಕ್ಕೆ ಅರ್ಧ ಕಪ್ ರವೆಗೆ 1 ಕಪ್ನಷ್ಟು ನೀರು ಹಾಕಿದ ನಂತರ 1/4 ಕಪ್ನಷ್ಟು ಬೆಲ್ಲದ ಪುಡಿ ಹಾಕಬೇಕು. ಈಗ ಈ ಬೆಲ್ಲವನ್ನು ನಾವು ಕರಗಿಸಿಕೊಂಡ್ರೆ ಸಾಕು, ಯಾವುದೇ ಬೆಲ್ಲದ ಪಾಕ ಮಾಡಬೇಕಾದ ಅಗತ್ಯ ಇಲ್ಲ. ನೋಡಿ, ಬೆಲ್ಲ ಎಲ್ಲ ಕರಗಿ ನೀರು ಕುದಿಲಿಕ್ಕೆ ಶುರುವಾಗಿದೆ. ಇದನ್ನು ನಾವೀಗ ಇನ್ನೊಂದು ಪಾತ್ರೆಗೆ ಸೋಸಿಕೊಳ್ಬೇಕು. ನೋಡಿ, ಸೋಸಿಕೊಂಡ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಲಿಕ್ಕೆ ಶುರುವಾಗಬೇಕು. ನೋಡಿ, ಕುದಿಲಿಕ್ಕೆ ಶುರುವಾಗ್ತಿದ್ದಾಗೆ ನಾವು ಅರ್ಧ ಕಪ್ನಷ್ಟು ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪನೇ ಹಾಕ್ತಾ ಕೈ ಬಿಡದೇ ಕಲಿಸ್ಕೊಳ್ತಾ ಇರಬೇಕು. ರವೆಯನ್ನು ಸೇರಿಸ್ಬೇಕಾದ್ರೆ ಉರಿಯನ್ನು ಕಡಿಮೆಯಲ್ಲೇ ಇಟ್ಕೊಳ್ಬೇಕು. ನೋಡಿ, ಕಲಿಸ್ತಿದ್ದಾಗೆ ಸ್ವಲ್ಪ ಗಟ್ಟಿಯಾಗಿದೆ. ಇದು ಗಟ್ಟಿಯಾದ ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿದ ನಂತರ ಮತ್ತೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಎಲ್ಲಿ ತನಕ ಅಂದರೆ ಇದು ತಳ ಬಿಡಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದು ತಳ ಬಿಟ್ಟು ಬರಬೇಕು. ಇವಾಗ ಸ್ಟವ್ ಆಫ್ ಮಾಡಿ ತಣಿಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ಬಿಸಿ ಇದೆ. ಇಷ್ಟಾದ ನಂತರ 1 ಸ್ಪೂನಷ್ಟು ಮತ್ತೆ ತುಪ್ಪ ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಈ ರೀತಿ ರುಬ್ಕೊಂಡಿದ್ದೇನೆ, ನೀರು ಸೇರಿಸದೇನೆ. ಇದೊಂದು 2 ಸ್ಪೂನ್ನಷ್ಟು ಆಗ್ಬೋದು. ಆನಂತರ 3 ಸ್ಪೂನ್ನಷ್ಟು ಗೋಧಿ ಹಿಟ್ಟು, ಇದು ಬೈಂಡಿಂಗಿಗೆ 3 ಸ್ಪೂನಷ್ಟು ಮೊದಲಿಗೆ ಸೇರಿಸ್ಕೊಳ್ಳಿ. ಆಮೇಲೆ ಬೇಕಂದರೆ ನೋಡಿ ಸೇರಿಸ್ಕೊಳ್ಬೋದು. ನಂತರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ತಾಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರವೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಈಸಿಯಾಗಿ ಇದು ಮಿಕ್ಸ್ ಆಗುತ್ತೆ. ಮತ್ತು ನಾವು ಇದನ್ನು ಅಂಗೈಯಲ್ಲಿ ನೋಡಿ ಈ ರೀತಿ ಮ್ಯಾಶ್ ಮಾಡ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು, ತುಂಬ ತೆಳುವಾಗಿನೂ ಕಲಿಸ್ಕೊಳ್ಬೇಡಿ. ನೋಡಿ, ಇಷ್ಟ ಆದರೆ ಸಾಕು. ಹಿಟ್ಟು ತುಂಬ ತೆಳುವಾದರೆ ನಿಮಗೆ ಲಟ್ಟಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಒಂದು ವೇಳೆ ತೆಳುವಾಗಿದ್ದರೆ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಳ್ಳಿ. ಆಮೇಲೆ ನೋಡಿ, ಲಟ್ಟಣಿಗೆಗೆ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಉಜ್ಜುತ್ತಾ ಇದ್ದೀನಿ. ಮತ್ತು ಚಪಾತಿ ಮಣೆಗೂ ಸ್ವಲ್ಪ ಎಣ್ಣೆ ಉಜ್ಕೊಳ್ಳಿ. ಇದು ನಿಮಗೆ ಈಸಿ ಆಗುತ್ತೆ ಲಟ್ಟಿಸಲಿಕ್ಕೆ. ಈಗ ನಾನು ರೆಡಿ ಮಾಡಿ ಇಟ್ಟಿರುವಂಥ ಹಿಟ್ಟಿನ ಅರ್ಧದಷ್ಟು ಹಿಟ್ಟನ್ನು ತೆಗೆದು ಲಟ್ಟಿಸ್ತಾ ಇದ್ದೀನಿ. ಇದು ಎಷ್ಟು ತೆಳುವಾಗಿ ಲಟ್ಟಿಸ್ಬೇಕಂದ್ರೆ, ನೀವು ಕಜ್ಜಾಯ ಎಲ್ಲ ಮಾಡ್ತೀರಲ್ವ, ಅಷ್ಟು ತೆಳುವಾಗಿದ್ದರೆ ಸಾಕು. ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ. ಆಮೇಲೆ ಯಾವುದಾದ್ರೂ ಒಂದು ಬಾಟಲ್ ಮುಚ್ಚಳದಿಂದ ಈ ರೀತಿ ಪ್ರೆಸ್ ಮಾಡಬೇಕು. ಆಮೇಲೆ ನೋಡಿ, ಎಕ್ಸ್ಟ್ರಾ ಹಿಟ್ಟು ಏನಿದೆ ಇದನ್ನು ತೆಗಿಬೇಕು. ತೆಗೆದು ನಂತರ ಇದನ್ನು ಮತ್ತೆ ಲಟ್ಟಿಸ್ಕೊಂಡು ಇದೇ ರೀತಿ ಮಾಡಬೇಕು. ನೋಡಿ, ಒಂದನ್ನು ತೋರಿಸ್ತೀನಿ. ಇಷ್ಟು ದಪ್ಪ ಇದ್ದರೆ ಸಾಕು, ತೀರಾ ದಪ್ಪನೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಿರಬೇಕು ನೀವು ಕಾಯಿಸ್ಬೇಕಾದ್ರೆ. ನಂತರ ಎಲ್ಲವನ್ನು ಒಮ್ಮೆಲೆ ಫ್ರೈ ಮಾಡ್ಕೊಳ್ಬಾರ್ದು. ನೀವು ಇದು ಎಣ್ಣೆಗೆ ಹಾಕಬೇಕಾದ್ರೆ ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ನೋಡಿ, ಅದು ಅದಾಗಿಯೇ ಮೇಲೆ ಉಬ್ಬಿ ಬರೋ ತನಕ ಇದನ್ನು ಮಗ್ಚಲಿಕ್ಕೆ ಹೋಗಬಾರ್ದು. ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತೇಳಿ. ನಂತರ ನೀವು ಅದನ್ನು ಮಗ್ಚ್ತಾನೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದರದು. 2-3 ನಿಮಿಷ ತನಕ ಆಗ್ಬೋದು. ನಿಮಗೆ ಜಾಸ್ತಿ ಸ್ವಲ್ಪ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಫ್ಟಾಗಿ ಇರಬೇಕು ಅಂತ ಒಂದು 2-3 ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡಿದ್ದೀನಿ. ನೋಡಿ, ಇದು ಇವಾಗ ಆಗಿದೆ, ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಮಾಡಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಒಂದು ಸ್ಟ್ರೈನರಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿಕ್ಕೆ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿಡಬೇಕು. ನೋಡಿ, ನಾನಿವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ನೋಡಿ, ನಿಮಗೆ ಸ್ವಲ್ಪ ಹೊರಗಡೆ ಎಲ್ಲ ಕ್ರಿಸ್ಪಿ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಎಲ್ಲರ ಜೊತೆ ಆದಷ್ಟು ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.